ಆನಂತ್ಯಾಯ ಕಲ್ಪತೆ ಅಂತ ಒಂದು ಪ್ರಯೋಗ. ಕಾಟಕ ಉಪನಿಷತ್ತಿನ 1ನೇ ಅಧ್ಯಾಯದ 3ನೇ ವಲ್ಲಿ. ಯೈದಂ ಪರಮಂ ಗುಹ್ಯಂ ಶ್ರಾವಯೇತ್ ಬ್ರಹ್ಮ ಸಂಸತಿ ಪ್ರಯತಃ ಶ್ರಾದ್ದಕಾಲೇವ ತದಾನಂತ್ಯಾಯ ಕಲ್ಪತೆ ಅಂತ. ಶ್ರೇಷ್ಠವಾದ ನಚಿಕೇತ ಮತ್ತು ಯಮನ ಸಂವಾದವನ್ನು ಜ್ಞಾನಿಗಳ ಎದುರಿಗೆ ಅಥವಾ ಶ್ರಾದ್ದ ಕಾಲದಲ್ಲಿ ಯಾರು ಪ್ರವಚನ ಮಾಡ್ತಾರೆ, ಪಠನ ಮಾಡ್ತಾರೆ, ಅದು ತತ್ ಆ ಶ್ರವಣ ಅಥವಾ ಪ್ರವಚನವು ಆನಂತ್ಯಾಯ ಅನಂತ ಫಲಕ್ಕೆ ಅಥವಾ ಮೋಕ್ಷ ಫಲಕ್ಕೆ ಕಲ್ಪತೆ ಕಾರಣವಾಗುತ್ತದೆ ಅಂತ. ಕಲ್ಪತೆ ಅಂತನ್ನುವುದು ಕರ್ತರಿ ಪ್ರಯೋಗನೇ ಇಲ್ಲಿ. ಆನಂತ್ಯಾಯ ಅಂತಿದೆ. ಈ ಕಲ್ಪತೆ ಅಂತನ್ನುವುದನ್ನ ನಾವು ವ್ಯಕ್ತಿಗೂ ವಿಶೇಷವಾಗಿ ತಗೋಬಹುದು. ಹಿಂದೆನೂ ಕೂಡ ಅದನ್ನ ವ್ಯಕ್ತಿಗೆ ವಾಚಕವಾಗಿಯೂ ತಗೋಬಹುದು, ಕೆಲವು ಕಡೆ ಅವನ ಕ್ರಿಯೆಗಳಿಗೆ ವಾಚಕವಾಗಿಯೂ ಕೂಡ ತಗೊಳ್ಬಹುದು. ಸೋಮೃತತ್ವಾಯ ಕಲ್ಪತೆ ಇತ್ಯಾದಿ ಕಡೆಗಳಲ್ಲಿ ಅದು ಆ ವ್ಯಕ್ತಿಗೆ ವಾಚಕವಾಗಿ ಬಂದಿದೆ. ಇಲ್ಲಿ ತತ್ ಅದು ಆ ಶ್ರವಣ ಅಥವಾ ಪ್ರವಚನವು ಆನಂತ್ಯಾಯ ಕಲ್ಪತೆ ಅಂತ, ಅನಂತ ಫಲಕ್ಕೆ ಕಾರಣ ಆಗ್ತದೆ ಅಂತ. ಹೀಗಿಲ್ಲಿ ವ್ಯಕ್ತಿಯನ್ನು ಹೇಳ್ತಾ ಇಲ್ಲ ಕಲ್ಪತೆ ಅನ್ನೋದು, ಅವನ ಕ್ರಿಯೆಯನ್ನು ಹೇಳ್ತಾ ಇದೆ. ಮತ್ತೆ ಸೋಮೃತತ್ವಾಯ ಕಲ್ಪತೆ ಇತ್ಯಾದಿ ಕಡೆಗಳಲ್ಲಿ ಅದು ಆ ವ್ಯಕ್ತಿಯನ್ನೇ ಹೇಳ್ತದೆ. ಹೀಗೆ ಕಲ್ಪತೆ ಅನ್ನುವುದು ಕೆಲವು ಕಡೆ ವ್ಯಕ್ತಿಯನ್ನು ಕರ್ತೃವನ್ನಾಗಿ ಹೊಂದಿರ್ತದೆ, ಕೆಲವು ಕಡೆ ಆ ವ್ಯಕ್ತಿ ಮಾಡುವ ಕ್ರಿಯೆಯನ್ನೇ ಕರ್ತೃವನ್ನಾಗಿ ಹೊಂದಿರ್ತದೆ. ಅಂಥದ್ದು ಬೇರೆ ಬೇರೆ ಪ್ರಯೋಗಗಳಿವೆ. ತತ್ ಆನಂತ್ಯಾಯ ಕಲ್ಪತೆ ಅನ್ನುವುದನ್ನು ತುಂಬ ಸುಂದರವಾಗಿ ಶಬ್ದದಿಂದ ಹೇಳಿದ್ದಾರೆ. ಇಲ್ಲದೇ ಇದ್ರೆ ನಾವು ತತ್ ಶ್ರವಣಂ ಪ್ರವಚನಂ ವಾ ಅನಂತ ಫಲಂ ದದಾತಿ ಅನಂತ ಫಲದಾನಾಯ ಶಕ್ತಂ ಭವತಿ ಅಂತ ಹೀಗೆಲ್ಲ ಹೇಳ್ತಿದ್ದೆವು. ಹೀಗೆ ಕಲ್ಪತೆ ಅನ್ನೋ ಧಾತು ತುಂಬ ಸುಂದರವಾಗಿ ಬೇರೆ ಬೇರೆ ಸಂದರ್ಭಗಳಲ್ಲಿ ನಮ್ಮ ಬಳಕೆಗೆ ಯೋಗ್ಯವಾಗಿದೆ. ಅಂಥದ್ದೊಂದು ಧಾತುವನ್ನು ನಾವು ಹೇಗೆ ಪ್ರಯೋಗ ಮಾಡಬೇಕು ಅನ್ನೋದನ್ನು ತಮ್ಮೆದುರಿಗೆ ಹಂಚಿಕೊಂಡಿದ್ದೇನೆ.